2008 ಅವ್ರು ನಿಮ್ ತಲೆ ಕಡ್ದಿದ್ರಲ್ಲ, ಅವ್ರಿಗೆಲ್ಲ ನೀವು ಕೊಟ್ಟು ಮುಖ್ಯಮಂತ್ರಿ ಮಾಡಿ ಲಾಸ್ಟಿಗೆ ಕಡ್ದು ಬಿಟ್ರಲ್ಲ ಅವ್ರು ನಿಮ್ಮಲ್ಲ. ಈ ನೋಡಿ, ಇದು ಆಗಿರ್ತಕ್ಕಂಥದ್ದು ಸತ್ಯ. ನಾವೇನು ಅದರಲ್ಲಿ ನಾನೇನು ಇಲ್ಲ ಅಂತ ಹೇಳಿ ಇವತ್ತು ತಪ್ಪಿಸ್ಕೊಂಡು ಹೋಗತಕ್ಕಂಥ ಕೆಲಸ ಮಾಡಲ್ಲ. 2008 ಹೌದು, ಆವತ್ತು ಏನಾಗಿತ್ತು ಅದಾಗಿತ್ತು. ಅದಾದಮೇಲೆ HDK ಅವರು ಈಗಾಗಲೇ ಕ್ಷಮಾಪಣೆ ಕೇಳಿ, ಅಂದರೆ ಕ್ಷಮಾಪಣೆ ಥರ ಕೇಳಿ ಈಗಾಗಲೇ ನಾವೆಲ್ಲನೂ ಇಲ್ಲ ಒಂದಾಗಿರೋಣ, ಇಡೀ ದೇಶ ಕಟ್ಟತಕ್ಕಂಥ ಕೆಲಸನ ಮೋದಿ ಅವ್ರು ಏನು ಮಾಡ್ತಾರೆ, ಅದ್ರ ಜೊತೆ ನಮ್ದು ಸಾಥಿದೆ, ನಾವು ಕೈಗೂಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಜು ಅವರೇ, ಈ ಒಕ್ಕಲಿಗ ಪ್ರಾಬಲ್ಯ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಮಂಡ್ಯ, ಮೈಸೂರು, ಹಾಸನ ಹಂಗೆ ಮಾತಾಡ್ತೀವಪ್ಪ. ಬೆಂಗಳೂರು ಉತ್ತರ, ಗ್ರಾಮಾಂತರ, ದಕ್ಷಿಣದಲ್ಲೂ ಕೂಡ ಒಕ್ಕಲಿಗ ಮತಗಳು ಕನ್ಸಿಡರಬಲಿ ಆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನ ಟಾರ್ಗೆಟ್ ಇಟ್ಕೊಂಡೇನೆ ರೋಡ್ ಶೋ ಮಾಡ್ಲಿಕ್ಕೆ ಪ್ಲಾನಿಂಗ್ ನಡೀತಾ ಇದೆಯಂತೆ. DK ಸುರೇಶ್ ಅವರು ಹಗ್ಲು ಇರಲು ಶ್ರಮಿಸಾದ್ರೂ ಪರವಾಗಿಲ್ಲ, ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ನಿಮ್ KPCC ಅಧ್ಯಕ್ಷರೇ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಮಂಡ್ಯ, ಮೈಸೂರು ಅಷ್ಟೇ ಓಲ್ಡ್ ಮೈಸೂರಲ್ಲ, ಸುಮಾರು 14ರಿಂದ 15 ಜಿಲ್ಲೆಗಳು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬರ್ತಕ್ಕಂಥ ಜಿಲ್ಲೆಗಳು, 15 ಜಿಲ್ಲೆಗಳು ಬರ್ತವೆ. ಹಾಗಾಗಿ ಈಗ ಇವ್ರು ಏನು ಹೇಳ್ತಾರೆ, ಸ್ನೇಹಿತರು ಹೇಳ್ತಿದ್ರು ಅವಾಗಲೇ, JDS BJP ಕಾರ್ಯಕರ್ತರಲ್ಲಿ ಭಾಳ ಸಮನ್ವಯ ಐತೆ, ಭಾತೃತ್ವ ಇದೆ, ಸೋದರತ್ವ ಇದೆ ಅಂತ. ಎಲ್ಲಿದೆ? ಇದೇ ಚನ್ನಪಟ್ಟಣಕ್ಕೆ ಬನ್ನಿ, ಕುಮಾರಸ್ವಾಮಿ ಮೇಲೆ ಯೋಗೇಶ್ವರ್ ಎಷ್ಟು ಕೇಸ್ ಹಾಕ್ಸವ್ರೆ, ಯೋಗೇಶ್ವರ್ ಮೇಲೆ ಕುಮಾರಸ್ವಾಮಿ ಪ್ರೊಫೆಸರ್ ಸಿದ್ದರಾಜು ಹೆಂಗ್ ಹೇಳ್ತಿದ್ದಾರೆ ಅಂತಂದ್ರೆ, ಅವ್ರಿಗೆ ಸರಿ ಇಲ್ಲ ಕಾಂಗ್ರೆಸ್ ಮತ್ತು JDS. ನೋಡಿ, ಅಲ್ಲ ಕಾಂಗ್ರೆಸ್ JDS ಮಂಡ್ಯದಲ್ಲಿ, ಕಾಂಗ್ರೆಸ್ JDS ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈಗ ನೀವು ಇಬ್ರು ಸೇರಿ ಈಗ ಕಳೆದ ಬಾರಿ ಏನು ಮಾಡಿದ್ವಿ, ನಾವು ಟಿಕೆಟ್ ಕೊಟ್ಟಿದ್ವಿ, ಅವ್ರ ತಂದೆನ ಮುಖ್ಯಮಂತ್ರಿ ಮಾಡಿದ್ವಿ, ಅವ್ರ ತಾತನ ಪ್ರಧಾನ ಮಂತ್ರಿ ಮಾಡಿದ್ವಿ, ಇನ್ನೇನ್ ಮಾಡ್ಬೇಕು ಕಾಂಗ್ರೆಸ್ ಅವ್ರಿಗೆ? ಅಲ್ಲ ಯಾಕೆ ಅಂತಂದ್ರೆ ಒಂದು ನಿಮಿಷ ಆಯ್ತು, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ಪಾಸ್ ಕೊಟ್ಬಿಟ್ಟು ಗಣಿಗ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಏನ್ ಸರ್, ಹಳೆ ಮೈಸೂರು ಟಾರ್ಗೆಟ್, ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿಗೆ ಟಾರ್ಗೆಟ್ ಆಗಿಟ್ಕೊಂಡು ದೊಡ್ಡಗೌಡರು ಜೊತೆಗೆ ಮೋದಿ ರೋಡ್ ಶೋ ಮಾಡ್ತಾರಂತೆ. ಭಯ ಆಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಹಲೋ, ಹೇಳಿ ಸರ್, ಕೇಳಿಸ್ತಾ? ಪ್ರಶ್ನೆ ಕೇಳಿಸ್ತಾ? ಕೇಳ್ತಾ. ಮೋದಿ ಮತ್ತೆ ದೊಡ್ಡಗೌಡ್ರು ಈಗ ಇಂಡಿಯಾದಲ್ಲಿ ಗೂಗಲ್ ಹಾಕಿ, ಇಂಡಿಯಾದಲ್ಲಿ ಮೋದಿ ರೋಡ್ ಶೋ ಎಲ್ಲಾದ್ರೂ ಫ್ಲಾಪ್ ಆಗಿದೆ ಅಂದ್ರೆ ಅದು ಮಂಡ್ಯನೇ ಡಿಫ್ರೆಂಟ್, ಇಂಡಿಯಾನೇ ಡಿಫ್ರೆಂಟ್. ಅವ್ರು ಒಂದ್ಸರಿ ಮೋದಿ ಅವರು ರೋಡ್ ಶೋ ಇಟ್ಟಿದ್ರು, ಉರಿಗೌಡ, ನಂಜೇಗೌಡ ಅಂತೆಲ್ಲ ಏನ್ ತಗಲಾಕಿ ರಾತ್ರಿ ಹಗಲೆಲ್ಲ ಕಷ್ಟಪಟ್ಟು ನೇತಾಡಿದ್ರು ಕೂಡ 1,000 2,000 ಜನ ಇಲ್ಲ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಯು ಗೋ ಥ್ರೂ ಯೂಟ್ಯೂಬ್, ಗೂಗಲ್ ಫೋಟೋ ಅವತ್ತಿನ ಮೋದಿ ರೋಡ್ ಶೋ. ಬೆಂಗಳೂರು ಗ್ರಾಮಾಂತರದಲ್ಲೂ ಹೋಗುತ್ತೆ ರೋಡ್ ಶೋ, ಬೆಂಗಳೂರು ದಕ್ಷಿಣ ಉತ್ತರದಲ್ಲೂ ಹೋಗುತ್ತೆ ರೋಡ್ ಶೋ, ಅಲ್ಲೂ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಮಂಡ್ಯ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಈ ಹಿಂದೆ ಮಂಡ್ಯದಲ್ಲಿ ಮೋದಿ ರೋಡ್ ಶೋ ಫ್ಲಾಪ್ ಆಗಿರೋದನ್ನ ಅವ್ರಿಗೆ ಗೊತ್ತಿದೆ. ಬಟ್ ಈ ಸತಿ ಮೋದಿ ಮೋದಿ ಅವ್ರ ಪಕ್ಕದಲ್ಲಿ ದೇವೇಗೌಡರು ಇರ್ತಾರಲ್ಲ. ಈಗ ಅವ್ರ ಹೋರಾಟ ಅವ್ರದ್ದು. ಇವತ್ತು 1.5 ಲಕ್ಷ ಜನಸಾಗರ ಬಂದಿದ್ರು. ನಮ್ಮ ಹೋರಾಟ ನಮ್ದು, ಅವ್ರ ಮಾತಿನ ಹೋರಾಟ ನಮ್ದು, ಅಭಿವೃದ್ಧಿಯ ಹೋರಾಟ. ನಾವು ಅಭಿವೃದ್ಧಿ ಮಾಡೋರು, ಅವ್ರು ಮಾತಾಡೋರು. ಅಭಿವೃದ್ಧಿ ವರ್ಸಸ್ ಮಾತು. ನಾವು 8-9 ತಿಂಗಳಲ್ಲಿ ಬೇಡ, 50 ವರ್ಷ 40 ವರ್ಷದ ಕತೆ ಬೇಡ, 8-9 ತಿಂಗಳಲ್ಲಿ ನಾವೇನ್ ಮಾಡಿದೀವಿ ಅಭಿವೃದ್ಧಿಯನ್ನ. ಗಣಿಗ ಅವ್ರೆ, ಅಷ್ಟು ಅಭಿವೃದ್ಧಿ ಗ್ಯಾರಂಟಿ ಇದ್ರೆ ಚಲುವರಾಯಸ್ವಾಮಿ ಅವ್ರನ್ನ ನಿಲ್ಲಿ ಅಂತ ಹೇಳುವಾಗ ನಿಂತಿಲ್ಲ ಅವರು. ಯಾವೊಬ್ಬ ಮಂತ್ರಿಗೂ ಧೈರ್ಯ ಇಲ್ಲ ನಿಲ್ಲೋದಕ್ಕೆ. 10ರಿಂದ 8ರಿಂದ 10 ಜನ, ಅದ್ಯಾಕೆ? ಯಾರ್ಯಾರನ್ನು ತಳ್ಳಿಬಿಟ್ಟು ಯಾಕೆ ಆಳ ನೋಡ್ತಾ ಇದೀರಿ? ಅವರೇ ಗೆಲ್ಲೋದು, ಚಂದ್ರು ಅವರೇ ಗೆಲ್ಲೋದು, ನಾವೇ ನಿಲ್ಸಿರೋದು. ಆಮೇಲೆ ಹೈಕಮಾಂಡ್ ಅಲ್ಲಿ ನಡೆದಿರೋದು ನಾವೆಲ್ಲ ಕೇಳಿದೀವ? ಸುಮ್ನೆ ಟಿವಿಯಲ್ಲಿ ಹಾಕೋದು, ಚಲರಾಯಸ್ವಾಮಿ ನಿಲ್ಲಲ್ಲ ಅಂದ್ರೆ ಚಲರಾಯಸ್ವಾಮಿ ಆಮೇಲೆ ಕೇಳಲಿಲ್ಲ ನಿಲ್ಲು ಅಂತ. ಶಾಸ್ತ್ರೇಂದ್ರ ಅವರು ಗೆಲ್ಲೋ ಕ್ಯಾಂಡಿಡೇಟ್, ತಪ್ಪು ಅವರು ಮಾತಾಡಲ್ಲ ಅಂದ ತಕ್ಷಣ. ಮಧ್ಯದಲ್ಲಿ ಒಂದ್ ಕರೆಕ್ಷನ್, ಟಿವಿಯಲ್ಲಿ ಸುಮ್ನೆ ಬರ್ಲಿಲ್ಲಪ್ಪ. ರವೀಂದ್ರ ಡಾಕ್ಟರ್ ರವೀಂದ್ರ ಅವ್ರು ಹೇಳಿದ್ದನ್ನ ನಾವು ಪ್ರಸಾರ ಮಾಡಿದ್ವಿ ಅಷ್ಟೇ ಸರ್. ನಮ್ ಸೋರ್ಸು ರವೀಂದ್ರ ಅವರು. ಆಯ್ತು, ಓಕೆ ಮೇಡಮ್, ಅವ್ರು ಹೇಳಿದ್ರು ಓಕೆ, ಅದು ನಮ್ಗೆ ತೊಂದರೆ ಇಲ್ಲ. ಚಲರಾಯಸ್ವಾಮಿ ಅವ್ರನ್ನ ಯಾರು ನಿಲ್ಲಿ ಅಂತ ಹೇಳಲಿಲ್ಲ. ಸ್ಟಾರ್ ಚಂದ್ರ ಅವ್ರನ್ನ ಪಾಪ ಅವ್ರು ನಮ್ ನಾಗಮಂಗಲದವರು ನಾವೇ ಎಲ್ಲಾರು ನಿಲ್ಸಿರೋದು. ಅದ್ರಲ್ಲಿ ಏನು 2 ಮಾತಿಲ್ಲ. ಮತ್ತೆ ನಾವು ಗೆಲ್ತೀವಿ ಕೂಡ. ಇವತ್ತು ನಮ್ಮ ಜನ ಸಾಗರ, ನೀವು ಯಾವ ಮೂಲೆಯಲ್ಲಿ ನೋಡಿದ್ರು ಜನ, ರೋಡಲ್ಲಿ ಜಾಗ ಸಾಲದೆ, ಪಾರ್ಕ್ಗಳಲ್ಲಿ, ಅಂಗಡಿಗಳ ಮುಂದೆ. ಅದಾವುದು ಕರೆಕ್ಟ್ ರವಿಗಣಿಗೆ ಅವರೇ. ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ಕಂಬೈಂಡ್ ಆಗಿ ಹೋಯ್ತಲ್ಲ, ಆ ಜನಸಾಗರ ಮತ್ತು ಸುಮಲತಾ ಹಿಂದೆ ಹೋಯ್ತು ಕಾಂಗ್ರೆಸ್ ಜನಸಾಗರ ಕಳೆದ ಬಾರಿ. ನೀವು JDS ಗೋಟೆ ಹಾಕ್ಲಿಲ್ಲ ಅಂತ.
ಅಲ್ಲ, ಈಗ ಅವತ್ತು ಸುಮಲತನ್ ಗೆಲ್ಸಿದ್ದೆ ಕಾಂಗ್ರೆಸ್ ನಾವೇ, 90% ಜನ ಗೆಲ್ಸಿದ್ದೆ ನಾವು. ಅದೇ ಅದ್ರಲ್ಲೇನ್ ಎರಡು ಮಾತಿಲ್ಲ. ಜೆಡಿಎಸ್ ಜೊತೆ ಕಂಬೈನ್ ಮಾಡ್ಕೊಂಡು ಬಿಜೆಪಿಗೆ ಹಾಕಿದ್ರಿ ಅಂತ. ಅಲ್ಲಲ್ಲ, ನಾವೇ ಸುಮಲತಾ ಅವ್ರನ್ನ ಗೆಲ್ಸಿದ್ದು 90% ಜನ ಕಾಂಗ್ರೆಸ್ಸಿಗರು. ಅಲ್ಲ, ನಾವು ಅವತ್ತು ಹೇಳಿದ್ವಿ ಈಗ ಅಂದ್ರೆ ನಮ್ಗೆ ಅಂದ್ರೆ ಅಂದ್ರೆ ಮೈತ್ರಿಗೆ ಅಲ್ಲ, ದೋಖಾ ನಾನು ಮಾಡಿದ್ರಿ ಅಂತ ಹೇಳ್ತೀನಿ, ಒಪ್ಕೊಂಡ್ರಿ ನೀವು. ನಾನು ಎರಡು ನಿಮಿಷ ಮೈತ್ರಿಗೆ ಕಳೆದ ಹೇಳ್ತೀನಿ. ಬಾರಿ ದೋಖಾ ಮಾಡಿದ್ರಿ ಅಂತ ಒಪ್ಕೊಂಡ್ರಿ. ಅಲ್ಲ, 2 ನಿಮಿಷ ಕೇಳಿ ಜಯಪ್ರಕಾಶ್ ಅವರೇ. ಹೇಳಿ. ಇಲ್ಲಿ ಸಾಂಪ್ರದಾಯಿಕ ಹೋರಾಟ ಜೆಡಿಎಸ್ ಕಾಂಗ್ರೆಸ್. ಬೆಳಗ್ಗೆ ಎದ್ದು ನೀವು ನಾವಲ್ಲ, ಅಲ್ಲಿ ಗದ್ದೆ ಬಜ ಹೊಡಿಯೋನು ಬೆಳಗ್ಗೆ ಎದ್ದು ಕಾಂಗ್ರೆಸ್ ಜೆಡಿಎಸ್ ಅಂತ ಫೈಟ್ ಮಾಡ್ತಾ ಇರ್ತಾನೆ. ಅವನನ್ನ ಇಬ್ರು ತಪ್ಕೊಳ್ಳಿ ಅಂದ್ರೆ ತಪ್ಕೊಳ್ಳಲ್ಲ. ಇಲ್ಲಿ ಬಿಜೆಪಿ ಏನಿಲ್ಲ ಮಂಡ್ಯದಲ್ಲಿ. ಅವರು ಹೊಂದಾಣಿಕೆ ಹೋಗ್ತದೆ. ಬಿಜೆಪಿ ಅವರು ಕಾಂಗ್ರೆಸ್ಗೂ ಓಟ್ ಹಾಕ್ತಾರೆ ಮಂಡ್ಯದಲ್ಲಿ, ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವರು ಜೆಡಿಎಸ್ಗೂ ಓಟ್ ಹಾಕ್ತಾರೆ. ಆದ್ರೆ ಕಾಂಗ್ರೆಸ್ ಜೆಡಿಎಸ್ ಹಾಕಲ್ಲ, ಜೆಡಿಎಸ್ ಕಾಂಗ್ರೆಸ್ ಹಾಕಲ್ಲ. ಈ ಗ್ರಾಮ ಪಂಚಾಯತಿ ಮಟ್ಟದ ಫೈಟ್ ಇದೆಯಲ್ಲ, ಅದು ನಮ್ಮೆಲ್ಲರ ಕೈ ಮೀರಿದಂತ ಜಗಳ ನಡೀತಾ ಇರುತ್ತೆ ಇಲ್ಲಿ. ಬೆಳಗ್ಗೆ ಎದ್ದು ಅವನು ಊರಲ್ಲಿ ಒಬ್ಬ ಜೆಡಿಎಸ್ ಬಾವುಟ ಇಟ್ಕೊಂಡಿದ್ರೆ, ಒಬ್ಬ ಕಾಂಗ್ರೆಸ್ ಬಾವುಟ ಇಟ್ಕೊಂಡಿದ್ರೆ. ಹಾಗಿದ್ರೆ ರವಿಗಣಿಗ ಅವರ ಈಗ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗಿನ ಮೈತ್ರಿ ಇದು ಬಿಜೆಪಿ ಅವರಿಗೆ ಬೇಕಾಗಿರೋದಾ, ಜೆಡಿಎಸ್ ಅವ್ರಿಗೆ ಬೇಕಾಗಿರೋದಾ? ಅವ್ರಿಬ್ರಿಗೂ ಬೇಕಾಗಿರೋದೆ. ಈಗ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಅಪ್ಪ, ಅವ್ರು ಗೆದ್ರೆ ಮಿನಿಸ್ಟರ್ ಮಾಡ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಅಂತ ಹೇಳೆಲ್ಲ ಸ್ಟೇಟ್ಮೆಂಟ್ ಬರೋಕ್ ಶುರುವಾಗಿದೆ. ಮತದಾರರು ಯೋಚನೆ ಮಾಡಲ್ವಾ ಇದನ್ನೆಲ್ಲ? ಮುಖ್ಯಮಂತ್ರಿ ಆಗಿದ್ದವ್ರು 2 ಸರಿ, ಹಲವಾರು ಹುದ್ದೆಗಳನ್ನು ನೋಡಿದವರು, ಮಂಡ್ಯಗೆ ಏನ್ ಮಾಡಿದ್ದಾರೆ, ನಾವೇನ್ ಮಾಡಿದ್ವಿ ಅವ್ರು ಅದ್ರ ಬಗ್ಗೆ ಬೇರೆ ಏನು ಮಾತಾಡಲ್ಲ. ನಾವು ಪ್ರೈಮ್ ಮಿನಿಸ್ಟರ್ ಮಾಡ್ಲಿ, ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಇಲ್ಲಿವರೆಗೂ ನೀವು ಟ್ರ್ಯಾಕ್ ರೆಕಾರ್ಡ್ ಮೇಲೆ ಇಂಪಾರ್ಟೆಂಟ್. ರವಿಕುಮಾರ್ ಒಳ್ಳೆಯವನ ಕೆಟ್ಟವನ ಅಂತ ಹಿಂದೆಗಡೆ ನಾನು ಏನ್ ಮಾಡಿದೀನಿ ಅನ್ನೋದ್ರ ಮೇಲೆ, ಮದುವೆ ಮಾಡ್ಬೇಕಾದ್ರೆ ಗಂಡು ಹೆಣ್ಣು ಕೊಡ್ಬೇಕಾದ್ರೆ ನಮ್ಮ ಕುಟುಂಬ ಸರಿ ಇದೆಯಾ, ನಾವೇನ್ ಮಾಡಿದೀವಿ ನೋಡಿ ಕೊಡೋದು. ಅಂದ್ರೆ ನಾವೇನ್ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ಜನ ನೋಡೋದು. ನಾವೇನ್ ಮಾಡ್ತೀವಿ, ನಾವ್ ಹೆಂಗಿದೀವಿ, ನಾವೇನು ಈಗ 10 ತಿಂಗಳದೇ ತಗೊಳ್ಳೋಣ, ನಾವು ಏನಾಗಿದೆ, ನಾವೇನ್ ಮಾಡಿದೀವಿ, ಅಭಿವೃದ್ಧಿ ವರ್ಸಸ್ ಮಾತು. ರವಿ ಅವರೇ, ನಿಮ್ಗೆ ಇಷ್ಟು ಕಾನ್ಫಿಡೆನ್ಸ್ ಇರೋ ಡಾಕ್ಟರ್ ರವೀಂದ್ರಾಗೆ ನಿಲ್ಸ್ಬಿಡ್ಬೋದಾಗಿತ್ತಲ್ಲ, ಯಾಕೆ ನಿಲ್ಸ್ಲಿಲ್ಲ? ಒಂದು. ಎರಡನೇದು, ಇಷ್ಟು ಕಾನ್ಫಿಡೆನ್ಸ್ ಇದ್ದಿದ್ರೆ ಆ ಬಾವುಟ ಇಳಿಸ್ತಕ್ಕಂತ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಬಾವುಟ ಇಳಿಸ್ತಕ್ಕಂತ ಅವಶ್ಯಕತೆ ಇರಲಿಲ್ಲ. ಅಶೋಕ್ ಗೌಡ್ರು ಬಿಜೆಪಿ ಅವರು ಬಾವುಟ ಇಳಿಸ್ತಕ್ಕಂತ ಅವಶ್ಯಕತೆ ಇರಲಿಲ್ಲ. ಸ್ನೇಹಿತರೆ, ನಮ್ಮ ಸ್ಟಾರ್ ಚಂದ್ರ ಇದ್ದಾರೆ, ಒಂದ್ ಕಡೆ ಕುಮಾರಸ್ವಾಮಿ ಇದ್ದಾರೆ. ಅವರು ಸಾಮಾನ್ಯ ಕಾರ್ಯಕರ್ತನ ಕೊಡ್ಬೋದಾಗಿತ್ತಲ್ಲ ಬಿಜೆಪಿಲಿ ಅಂತ ಹೇಳ್ಬೋದಲ್ಲ ನಾನು. ಅದಲ್ಲ, ಈಗ ಸಾಮಾನ್ಯ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ಮುಖ್ಯಮಂತ್ರಿ ಮಾಡಿರ್ತಕ್ಕಂತ ಪಾರ್ಟಿ ಯಾವ್ದಾದ್ರು ಇದೆ, ಅದು ಬಿಜೆಪಿ. ಮೋಹನ್ ಯಾದವ್ ಇಂದ ಹಿಡ್ಕೊಂಡು ಕಡೆದಾಗಿ ದೇವೇಗೌಡ್ರೆ ಮಾಡುವಂತಹ ರೋಡ್ ಶೋ ಪರಿಣಾಮ ಬೀರುತ್ತಾ ಇಲ್ವಾ? ಎಸ್ ಆರ್ ನೋ ಅಷ್ಟೇ. DK ಶಿವಕುಮಾರ್ ಮಾಡೋ ರೋಡ್ ಶೋ ನಾವು ಮಾಡ್ತೀವಿ. HD ದೇವೇಗೌಡರು ಮಾಡೋದು ಅವ್ರು ಮಾಡ್ತಾರೆ. ಅವ್ರ ಪಕ್ಷದ ಸ್ಟಾರ್ ಪ್ರಚಾರಕರು, ನಮ್ಮ ಪಕ್ಷದ ಸ್ಟಾರ್ ಪ್ರಚಾರಕರು DK ಶಿವಕುಮಾರ್ ಅವರು. ಯಾರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು 26ರವರೆಗೂ ನೋಡ್ಬೇಕೇ ಹೊರತು ಅವರು ಇವರು ಅನ್ನೋದು ನಮಗೆ ಸಂಬಂಧ ಇಲ್ಲ. ನಾವು ನಮ್ಮ ಪಕ್ಷದ ಸ್ಟಾರ್ ಪ್ರಚಾರಕರು ಕರ್ಕೊಂಡು ರೋಡ್ ಶೋ ಮಾಡ್ತೀವಿ. ಆಲ್ ರೈಟ್, ಥ್ಯಾಂಕ್ ಯು ರವಿ ಗಣಗ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ರಾಜು ಗೌಡ್ರೆ ಧನ್ಯವಾದ. ಮೊದಲನೇದಾಗಿ ನಿಮ್ಮ ಸಹನೆ ಇಷ್ಟೊತ್ತವರೆಗೂ ಮಾತನಾಡ್ಲಿಕ್ಕೆ ಅವಕಾಶ ಸಿಗದಿದ್ರು ಕೂಡ ತಾಳ್ಮೆಯಿಂದ ಕೂತಿದ್ರಿ.